ಕೃಷ್ಣನನ್ನು ಕೃಷ್ಣ ಎನ್ನಬಾರದಂತೆ. ಈ ಎರಡು ಹೆಸರಿನ ವ್ಯತ್ಯಾಸವೇನು? ಅನೇಕ ಜನರು ಕೃಷ್ಣನ ಹೆಸರನ್ನು ತಪ್ಪಾಗಿ ಕರೆಯುವುದರ ಮೂಲಕ ಶ್ರೀಕೃಷ್ಣನ ಆಶೀರ್ವಾದದಿಂದ ವಂಚಿತರಾಗುತ್ತಾರೆ. ಕೆಲವೊಮ್ಮೆ ಜನರು ಕೃಷ್ಣನನ್ನು ಕೃಷ್ಣ ಎಂದು ಕರೆಯುತ್ತಾರೆ. ಇದನ್ನು ಶಾಸ್ತ್ರ ತಪ್ಪು ಎಂದು ಹೇಳುತ್ತದೆ. ಕೃಷ್ಣ ಮತ್ತು ಕೃಷ್ಣ ಎಂದರೆ ಏನು? ಕೃಷ್ಣ ಮತ್ತು ಕೃಷ್ಣ ಎನ್ನುವ ಪದಕ್ಕೂ ಇರುವ ವ್ಯತ್ಯಾಸವೇನು? ಲೋಕ ಕಲ್ಯಾಣಾರ್ಥವಾಗಿ ವಿಷ್ಣು ತೆಗೆದುಕೊಂಡ ನಾನಾ ಅವತಾರಗಳಲ್ಲಿ ಕೃಷ್ಣನ ಅವತಾರವೂ ಒಂದಾಗಿದೆ. ಕೃಷ್ಣ ಎನ್ನುವುದು ವಿಷ್ಣು ದೇವನ 8ನೇ ಅವತಾರವಾಗಿದೆ. ವಿಷ್ಣು ಮಾನವ ಅವತಾರದಲ್ಲಿ ಭೂಮಿಯ ಮೇಲೆ ಕಾಣಿಸಿಕೊಂಡಾಗ ಆತನನ್ನು ಕೃಷ್ಣ ಎಂದು ಕರೆಯಲಾಯಿತು. ಭೂಮಿಯ ಮೇಲೆ ಕೃಷ್ಣ ಇರುವವರೆಗೂ ಭೂಮಿಯನ್ನು ರಕ್ಷಣೆ ಮಾಡಿಕೊಂಡು ಬಂದಿದ್ದನು. ಕೃಷ್ಣನನ್ನು ನೂರಾರು ಹೆಸರುಗಳಿಂದ ಕರೆಯಲಾಗುತ್ತದೆಯೋ ಕೃಷ್ಣ ಎನ್ನುವ ಹೆಸರು ಹೆಚ್ಚು ಬಳಕೆಗೆ ಬಂದ ಹೆಸರಾಗಿದೆ. ಕೆಲವರು ಕೃಷ್ಣನ ಈ ಹೆಸರನ್ನು ಕೃಷ್ಣ ಎಂದು ಕರೆದರೆ, ಇನ್ನು ಕೆಲವರು ಈ ಹೆಸರನ್ನು ಕೃಷ್ಣ ಎಂದು ಕರೆಯುತ್ತಾರೆ. ಈ ಎರಡು ಹೆಸರುಗಳು ವಿಭಿನ್ನ ಅರ್ಥವನ್ನು ಹೊಂದಿದೆ. ಅದೆಷ್ಟೋ ಜನರಿಗೆ ಇದರ ಅರ್ಥವೇ ತಿಳಿಯದಂತಾಗಿದೆ. ಕೃಷ್ಣನ ಹೆಸರನ್ನು ತಪ್ಪಾಗಿ ಉಚ್ಚಾರಣೆ ಮಾಡುವುದರಿಂದ ಸಮಸ್ಯೆಗಳಿಗೆ ಒಳಗಾಗಬೇಕಾಗುತ್ತದೆ. ಕೃಷ್ಣ ಎನ್ನುವ ಹೆಸರಿಗೂ ಕೃಷ್ಣ ಎನ್ನುವ ಹೆಸರಿಗೂ ಎಷ್ಟೊಂದು ವ್ಯತ್ಯಾಸವಿದೆ. ಈ ಹೆಸರನ್ನು ತಪ್ಪಾಗಿ ಕರೆಯುವುದರಿಂದ ಯಾವೆಲ್ಲಾ ಸಮಸ್ಯೆಗಳು ನಿಮ್ಮನ್ನು ಕಾಡಲಿದೆ ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳಿ. 1. ಕೃಷ್ಣ ಪದದ ಅರ್ಥ. ಕೃಷ್ಣ ಎನ್ನುವ ಹೆಸರಿಗೆ ಸಂಸ್ಕೃತದಲ್ಲಿ ವಿಶೇಷವಾದ ಅರ್ಥವಿದೆ. ಸಂಸ್ಕೃತದಲ್ಲಿ ಕೃಷ್ಣ ಎಂದರೆ ಶ್ಯಾಮ. ಇದರರ್ಥ ಕಪ್ಪು ಅಥವಾ ನೀಲಿ ಬಣ್ಣವನ್ನು ಹೊಂದಿದವನು ಎಂಬುದಾಗಿದೆ. ಶ್ರೀಕೃಷ್ಣನು ಜನಿಸುತ್ತಲೇ ನೀಲಿ ಬಣ್ಣದ ದೇಹವನ್ನು ಹೊಂದಿದ್ದ ಕಾರಣದಿಂದಾಗಿ ಅವನಿಗೆ ಈ ಹೆಸರನ್ನು ಇಡಲಾಗಿದೆ. 2. ಕೃಷ್ಣ ದ್ರೌಪದಿಯ ಹೆಸರು. ನಾವು ಕೃಷ್ಣ ಎನ್ನುವ ಹೆಸರಿನಲ್ಲಿ ಕೇಳುವ ಇನ್ನೊಂದು ಪದವೆಂದರೆ ಅದುವೇ ಕೃಷ್ಣ. ಕೃಷ್ಣ ಎಂದರೆ ದ್ರೌಪದಿ. ಕೃಷ್ಣ ಎಂಬುದು ಹುಡುಗಿಯರಿಗೆ ಇಡಬಹುದಾದ ಹೆಸರಾಗಿದೆ. ಮಹಾಭಾರತದಲ್ಲಿ ದ್ರೌಪದಿಯನ್ನು ಕೃಷ್ಣ ಎಂದು ಕರೆಯಲಾದ ಅನೇಕ ನಿದರ್ಶನಗಳನ್ನು ನಾವು ಕಾಣಬಹುದು. 3. ಕೃಷ್ಣನ ಸ್ನೇಹ ಮಾಡಿದ ಕೃಷ್ಣ. ಮಹಾಭಾರತದಲ್ಲಿ ದ್ರೌಪದಿ ಪಾಂಡವರನ್ನು ವಿವಾಹವಾಗಿ ಬಂದಾಗ 5 ಜನ ಪತಿಯಂದಿರಿಗೆ ಪತ್ನಿಯಾಗಿ ಬಂದಳು. ಈ ಸಮಯದಲ್ಲಿ ಶ್ರೀಕೃಷ್ಣ ಪಾಂಡವರಿಗೆ ತುಂಬಾನೇ ಆಪ್ತನಾಗಿದ್ದ. ಹಾಗಾಗಿ ದ್ರೌಪದಿ ಕೃಷ್ಣನನ್ನು ತನ್ನ ಸಖನಾಗಿ ಅಂದರೆ ಸ್ನೇಹಿತನಾಗಿ ಆಯ್ದುಕೊಂಡಳು. ಇವರಿಬ್ಬರ ಸ್ನೇಹ ಶ್ರೇಷ್ಠವಾದ ಸ್ನೇಹವಾಗಿತ್ತು. 4. ದ್ರೌಪದಿಗೆ ಕೃಷ್ಣ ಎಂದು ಹೆಸರಿಟ್ಟವರಾರು. ಶ್ರೀಕೃಷ್ಣನು ಕೂಡ ಕೃಷ್ಣಾಳನ್ನು ಅಂದರೆ ದ್ರೌಪದಿಯನ್ನು ತನ್ನ ಆಪ್ತಳೆಂದು ಪರಿಗಣಿಸಿದ್ದನು. ಈ ಕಾರಣಕ್ಕಾಗಿ ಶ್ರೀಕೃಷ್ಣ ದ್ರೌಪದಿಯನ್ನು ಕೃಷ್ಣ ಎಂದು ಕರೆಯುವ ಮೂಲಕ ಹೊಸ ಹೆಸರನ್ನು ನೀಡುತ್ತಾನೆ. ಕೃಷ್ಣ ಎನ್ನುವ ಹೆಸರಿಗೂ ಕೂಡ ಅದರದ್ದೇ ಆದ ಮೂಲ ಅರ್ಥವಿದೆ. 5. ಶ್ರೀಕೃಷ್ಣನನ್ನು ಹೀಗೆ ಕರೆಯಬೇಕು. ಕೃಷ್ಣ ಎಂಬುದು ದ್ರೌಪದಿಯ ಹೆಸರಾಗಿದ್ದು ಇದನ್ನು ಸಾಕ್ಷಾತ್ ಶ್ರೀಕೃಷ್ಣನೇ ದ್ರೌಪದಿಗೆ ನೀಡಿದ್ದನು. ಸಾಮಾನ್ಯವಾಗಿ ಕೃಷ್ಣನನ್ನು ಒಲಿಸಿಕೊಳ್ಳಲು ಜನರು ರಾಧೆ ಕೃಷ್ಣ, ರಾಧೆ ಕೃಷ್ಣ, ಕೃಷ್ಣ ಕೃಷ್ಣ ರಾಧೆ, ರಾಧೆ ಎನ್ನುವ ಮಂತ್ರವನ್ನು ಹೇಳುತ್ತಾರೆ. ಈ ಮಂತ್ರವು ಶ್ರೀಕೃಷ್ಣನಿಗೆ ಸಮರ್ಪಿತವಾದ ಮಂತ್ರವಾಗಿದ್ದು ಇದರಲ್ಲಿ ನಾವು ಕೃಷ್ಣ ಎನ್ನುವ ಪದವನ್ನು ಬಳಸುವ ಬದಲು ಕೃಷ್ಣ ಎನ್ನುವ ಪದವನ್ನು ಬಳಸಬಾರದು. ಇದು ಸಂಪೂರ್ಣವಾಗಿ ಶ್ರೀಕೃಷ್ಣನಿಗೆ ಸೇರಿದ್ದಾಗಿದೆ. ಒಂದು ವೇಳೆ ಕೃಷ್ಣ ಎಂದು ಜಪಿಸಿದರೆ ಅಥವಾ ಉದ್ಗರಿಸಿದರೆ ಅದರರ್ಥ ನೀವು ಕೃಷ್ಣನನ್ನು ನೆನೆಯುತ್ತಿದ್ದೀರಿ ಎಂದಲ್ಲ, ಬದಲಾಗಿ ದ್ರೌಪದಿಯನ್ನು ಸ್ಮರಿಸುತ್ತಿದ್ದೀರಿ ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಶ್ರೀಕೃಷ್ಣನನ್ನು ಸ್ಮರಿಸುವುದಾದರೆ ಅಥವಾ ಕೃಷ್ಣನ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾದರೆ ನೀವು ಕೃಷ್ಣ ಎಂದು ಅವನ ಹೆಸರನ್ನು ಕರೆಯಬೇಕೇ ಹೊರತು ಕೃಷ್ಣ ಎಂದು ಕರೆಯಬಾರದು. ನೀವು ಕೃಷ್ಣ ಎಂದರೆ ಅದು ಶ್ರೀಕೃಷ್ಣನಿಗೆ ಸೇರುವುದಿಲ್ಲ, ಅದರಿಂದ ನಿಮಗೆ ಯಾವುದೇ ಫಲವೂ ದೊರೆಯುವುದಿಲ್ಲ. ಈ ಹೆಸರನ್ನು ಕರೆಯುವಾಗ ಎಚ್ಚರಿಕೆಯಿಂದ ಬಳಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.